ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ವರ್ಧಾ ಮತ್ತು ಸಾರಿಕಾ ಮಾತಾಡ್ತಿರ್ತಾರೆ. ಸಾರಿಕಾ ಹೇಳ್ತಾಳೆ, ನಾನು ಕಾವೇರಿ ಹತ್ರ ಹೋಗಿ ನನ್ನನ್ನು ಬೇಡ ಅಂತಿರೋ ಬಾಲನಿಗೆ ಅವನಿಗೆ ಯಾರ್ಯಾರು ಇಷ್ಟ ಉಂಟೋ ಅವ್ರನ್ನ ನನ್ನ ಜೊತೆ ಇಟ್ಕೊಂಡು ಅವನನ್ನು ಹೇಗೆ ನನ್ನ ಹತ್ರ ಮಾಡ್ಕೊಳ್ಳೋಕ್ಕೆ ನನಗೆ ಚೆನ್ನಾಗಿ ಗೊತ್ತುಂಟು. ನೀನು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅಂತ ವರ್ಧನಿಗೆ ಹೇಳ್ತಾ ಇರ್ತಾನೆ. ಆವಾಗ ವರ್ಧ ಇದ್ದವನು, ಬಲಾತ್ಕಾರವಾಗಿ ಪ್ರೀತಿನ ಪಡ್ಕೋಬೇಕು ಅಂತ ಇದೀಯಾ? ಪ್ರೀತಿನ ಯಾವತ್ತಿದ್ರೂ ಬಲಾತ್ಕಾರದಿಂದ ಪಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡು, ನನ್ನ ಪ್ರೀತಿನ ನಾನು ಹೇಗೆ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಒಟ್ಟಲ್ಲಿ ನನ್ನ ಟಾರ್ಗೆಟ್ ಇರೋದೇ ಈಗ ರಾಣಿ ಮತ್ತು ಕಾವೇರಿ. ಅವರಿಂದನೇ ಬಾಲ ಹೇಗೆ ನನ್ನ ಹಿಂದೆ ಬರ್ತಾನೆ, ನನ್ನ ಜೊತೆ ಹೇಗೆ ಅವ್ನು ಬರ್ತಾನೆ ಅಂತ ನೋಡ್ತಾ ಇರು ಅಂತ ಹೇಳಿ ಸೀದಾ ಅಲ್ಲಿಂದ ಸಾರಿಕಾ ಹೊರಟ್ಬಿಡ್ತಾಳೆ. ಈ ಕಡೆ ವರ್ಧನಿಗೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಆಗಿಬಿಡುತ್ತೆ. ಹೇಳ್ತಾನೆ, ನೋಡು ಬಾಲ, ನೀನು ಯಾರಿಗೋಸ್ಕರ ನನ್ನಿಂದ ದೂರ ಆಗಿ ಹೋದ್ಯೋ ಅವ್ರನ್ನ ಈಗ ಹುಡ್ಕೊಂಡು ಸಾರಿಕಾ ಹೋಗಿದ್ದಾಳೆ. ನೀನು ನನ್ನಿಂದ ದೂರ ಆಗಿದ್ದೆ ಆ ಕಾವೇರಿಯಿಂದ ಅಲ್ವಾ? ಆ ಕಾವೇರಿ ಮತ್ತು ನಿನ್ನ ದೂರ ಮಾಡೋಕ್ಕೆ ನನ್ನ ತಂಗಿ ಇದ್ದಾಳೆ ಅಂತ ಇಲ್ಲಿ ಖುಷಿಯಾಗಿ ವರ್ಧ ಕೂತ್ಕೊಂಡು ಮಾತಾಡ್ತಿರ್ತಾನೆ. ಆದರೆ ಇಲ್ಲಿ ಸತ್ಯ ಅಂಗಡೀಲಿ ತುಂಬ ಟೆನ್ಷನಲ್ಲಿ ಇರ್ತಾಳೆ. ಮನೆಗೋದರೆ ಈ ಸರಳಂಕಾಟ, ಒಂದು ನೆಮ್ಮದಿ ಇರಲ್ಲ. ಖುಷಿಯಾಗಿದ್ದರೆ ಏನು ಇವತ್ತು ಖುಷಿಯಾಗಿದ್ದೀರಾ ಅಂತ ಕೇಳ್ತಾಳೆ. ಹಾಗೆ ಬೇಜಾರಲ್ಲಿದ್ದರೆ ಏನು ಬೇಜಾರಲ್ಲಿದ್ದೀರಾ ಅಂತ ಹೇಳ್ತಾಳೆ. ಇವಳಿಂದಂತೂ ನನಗೆ ನೆಮ್ಮದಿನೇ ಇಲ್ಲ. ಮನೇಲಿದ್ದರೆ ಅದ್ಯಾಕೆ ಇದ್ಯಾಕೆ ನೀವೇನೋ ನನ್ನಿಂದ ಮುಚ್ಚುಮರೆ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಅಂತ ಪಾಪ ಇಲ್ಲಿ ಸತ್ಯ ಅಂಗಡೀಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗಾಬರಿಯಾಗಿ ಅಲ್ಲಿ ಸೀನು ಬಂದುಬಿಡ್ತಾನೆ. ಸೀನು ಬಂದೋನೆ, ಸತ್ಯ ಸಿಕ್ತು ಕಣೋ, ನನಗೆ ಸಿಕ್ತು ಅಂತ ಹೇಳ್ತಾನೆ. ಏನೋ ಸಿಕ್ತು ಅಂದಾಗ, ಕಾವೇರಿ ಮತ್ತು ರಾಣಿದು ಪಾಸ್ಪೋರ್ಟು ಸಿಕ್ತು ಕಣೋ, ಅರೇಂಜ್ ಆಯಿತು ಅಂತ ಹೇಳ್ತಾನೆ. ಈ ಕಡೆ ಸತ್ಯನಿಗೆ ತುಂಬ ಖುಷಿಯಾಗುತ್ತೆ. ಅಂತೂ ಇಂತೂ ಕಾವೇರಿ ಮತ್ತು ರಾಣಿನ ಹೇಗಾರು ಮಾಡಿ ಈ ದೇಶದಿಂದನೇ ಕಳಿಸ್ಬೇಕು ಅಂತ ಇರುವಾಗ ಬೇಗನೆ ಪಾಸ್ಪೋರ್ಟ್ ಸಿಕ್ಕಿದ್ದು ತುಂಬ ಖುಷಿಯಾಗಿಬಿಡುತ್ತೆ. ಇನ್ನೇನು ಯಾವುದೇ ರೀತಿ ಸಮಸ್ಯೆ ಇಲ್ಲ ಕಣೋ, ಪಾಪ ನನ್ನ ಕಾವೇರಿ ರಾಣಿ ಇಷ್ಟು ವರ್ಷ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ಅದು ಅಲ್ಲದೆ 10 ವರ್ಷ ಇನ್ನಾದರೂ ತಾಯಿ ಮಗಳು ಒಟ್ಟಿಗೆ ಜೀವನ ಮಾಡಲಿ. ಈ ಈ ಕೋರ್ಟು ಕಚೇರಿ ಈ ಶಿಕ್ಷೆ ಯಾವುದು ಬೇಡ. ಬೇರೆ ದೇಶದಲ್ಲಿ ನೆಮ್ಮದಿಯಾಗಿ ಅವರಿಬ್ಬರು ಜೀವನ ಮಾಡಲಿ. ಹಾಗಂತ ಯಾವಾಗೋ ಪೋರ್ಟಿಗೆ ಹೋಗೋಕ್ಕಾಗೋದು ಅಂದರೆ ಅವ್ರನ್ನ ಹಡಗಲ್ಲಿ ಬೇರೆ ದೇಶಕ್ಕೆ ಕಳಿಸ್ತಿದ್ದಾರೆ. ಹಾಗಾಗಿ ನೋಡೋ, ಇನ್ನು 1 ಗಂಟೆಗೆ ಪೋರ್ಟ್ ಹತ್ರ ಹಡಗು ಬಂದು ನಿಲ್ಲುತ್ತೆ. ಅಲ್ಲಿಂದ ಅವರು ರೀಚ್ ಆಗಬೇಕು ಅಂತ ಹೇಳ್ತಾರೆ. ಹೌದಾ, ಇನ್ನೂ ನಮಗೆ ತುಂಬ ಸಮಯ ಇಲ್ಲ, ಹೇಗಾರು ಮಾಡಿ ಅವ್ರನ್ನ ಬೇಗ ಇಲ್ಲಿಂದ ಕಳಿಸ್ಬೇಕು ಅಂತ ಮಾತಾಡ್ತಿರ್ತಾರೆ. ಆಗ ಸೀನು ಇದ್ದವನು, ಹೇಗಾರು ಕಳಿಸೋದು ಹೌದು, ಆದರೆ ರಾಣಿ ಮತ್ತು ಕಾವೇರಿ ಬೇರೆ ದೇಶಕ್ಕೆ ಹೋಗಿ ಹೇಗೋ ಜೀವನ ಮಾಡ್ತಾರೆ. ಅವರಿಗೆ ದುಡ್ಡು ಬೇಕು ತಾನೆ. ಕಾವೇರಿ ಈಗ ಹೋಗಿ ಅಲ್ಲಿ ಸೆಟಲ್ ಆಗಿ ಅವಳಿಗೆ ಕೆಲಸ ಸಿಗೋ ಹೊತ್ತಿಗೆ ಸ್ವಲ್ಪ ಸಮಯ ಹಿಡಿದೇ ಹಿಡುತ್ತೆ. ಅಷ್ಟೋ ತನಕ ಅವರಿಗೆ ಖರ್ಚಿಗೆ ದುಡ್ಡು ಬೇಕಲ್ಲ ಅಂದಾಗ ಸತ್ಯ ಇದ್ದವನು, ಎಲ್ಲೋ ದುಡ್ಡು, ಇದ್ದಿದ್ದ ದುಡ್ಡೆಲ್ಲ ಈ ಪಾಸ್ಪೋರ್ಟು ಅದು ಇದು ಅಂತಲೇ ಖರ್ಚು ಮಾಡಿಬಿಟ್ಟೆ. ಹೌದು, ದುಡ್ಡಿನ ಅವಶ್ಯಕತೆ ತುಂಬ ಇದೆ, ಆದರೆ ಈಗ ಹೇಗೆ ಅರೇಂಜ್ ಮಾಡೋದು? ಎಲ್ಲೋ ಸಾಲ ಮಾಡಬೇಕು, ಹೇಗಾರು ಮಾಡಿ ಹುಡುಕಬೇಕು ಅಂತ ಇವರೆಲ್ಲ ಮಾತಾಡೋಷ್ಟೊತ್ತಿಗೆ ಪೊಲೀಸ್ ಬರತ್ತಾ ಅಲ್ಲಿ ಬಂದು ನಿಲ್ತಾನೆ. ಈ ಕಡೆ ಸತ್ಯನಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಅಯ್ಯೋ ದೇವರೇ, ನಾವೆಲ್ಲ ಮಾತಾಡಿದ್ದು ಏನಾರು ಈ ಪೊಲೀಸರಿಗೆ ಏನಾದ್ರು ಗೊತ್ತಾಯ್ತೇನೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಭರತ್ ಅಂದರೆ ಪೊಲೀಸರು ಬರೀ ಅವರು ದುಡ್ಡಿನ ಬಗ್ಗೆ ಮಾತಾಡಿದ್ದು ಮಾತ್ರ ಕೇಳಿಸ್ಕೊಂಡಿರ್ತಾನೆ. ಪೊಲೀಸರು ಬಂದವರೇ, ಏನೋ ದುಡ್ಡಿನ ಬಗ್ಗೆ ಮಾತಾಡ್ತಿದ್ರಲ್ಲ, ಏನು ಅಂತ ಹೇಳ್ತಾರೆ. ಏನೂ ಇಲ್ಲ ಸರ್, ಈ ಕಾವೇರಿ ಕಾಣೆ ಆದಾಗಿಂದ ಅಂಗಡಿಗೆ ಬರ್ತಾನೆ ಇರಲಿಲ್ಲ. ಈ ಕೇಸು ಕಚೇರಿ ಅಂತ ಇದೇ ಆಗೋಯ್ತು. ಹಾಗಾಗಿ ಅರ್ಜೆಂಟ್ ಇದ್ದವ್ರದ್ದು ಬ್ಲೌಸ್ನ ನಾನು ರಾತ್ರಿ ಬಂದು ಹೊಲಿತಿದ್ದೆ ಅಂತ ಹೇಳ್ತಾರೆ. ಹೌದಾ, ಅಲ್ಲ ಇಷ್ಟೊತ್ತಾಯ್ತಲ್ಲ, ಅಂಗಡಿನ ಬೇರೆ ನೀವು ಇನ್ನೂ ತೆಗೆದೇ ಇದ್ದೀರಾ? ಇಲ್ಲೇ ಒಂದು ಕಡೆ ಸರೌಂಡಿಂಗ್ ಇತ್ತು, ಹಾಗಾಗಿ ಬಂದೆ. ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟೊತ್ತಿಗೆ ಇಬ್ಬರು ಮಾತಾಡ್ತಾ ಇದ್ರಲ್ಲ, ಏನಾದ್ರು ಗುಟ್ಟಾಗಿ ಏನಾದ್ರು ವ್ಯವಹಾರ ಮಾಡ್ತಿದ್ದೀರಾ ಅಂದಾಗ, ಇಲ್ಲ ಸರ್, ಆ ಥರ ಏನೂ ಇಲ್ಲ. ಸ್ವಲ್ಪ ದಿನದಿಂದ ಕೆಲಸನೆಲ್ಲ ನಾನು
ಸ್ಟಾಪ್ ಮಾಡಿದ್ದೆ. ಹಾಗಾಗಿ ಈಗ ಬಂದು ಕೆಲಸ ಶುರು ಮಾಡಿದ್ದೀನಿ. ಬ್ಲೌಸು ಅರ್ಜೆಂಟ್ ಇದ್ದೋರ್ದು ಮಾಡಿ ಕಳಿಸ್ತಿದ್ದೆ ಅಂತ ಹೇಗೋ ಮ್ಯಾನೇಜ್ ಮಾಡ್ತಿರ್ತಾನೆ ಸತ್ಯ. ಒಂದು ಕಡೆ ಸಾರಿಕಾ ಬಾಲನ ಹುಡ್ಕೊಂಡು ಸತ್ಯನ ಮನೆ ಹತ್ರ ಬರ್ತಾಳೆ. ಕಾರ್ ತಂದು ನಿಲ್ಲಿಸಿ ಯೋಚನೆ ಮಾಡ್ತಾ ಇರ್ತಾಳೆ. ಯಾಕಂದರೆ ಪೊಲೀಸರು ಇರ್ತಾರಲ್ವಾ ಕಾವಲು ಕಾಯ್ತಾ. ಹಾಗಾಗಿ ಲೋಹಿತ ಹೊರಗೆ ಬಂದವಳು ಕಾರ್ನ ನೋಡಿ, ಅಮ್ಮ ಅಮ್ಮ ನೋಡಮ್ಮ, ನಮ್ಮನೆ ಮುಂದೆ ದೊಡ್ಡ ಕಾರ್ ಬಂದಿದೆ ಅಮ್ಮ ಅಂತ ಹೇಳ್ತಾಳೆ. ಸರಳ ಮತ್ತು ಪುಟ್ಟಕ್ಕಂಗೆ ತುಂಬ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಅವ್ರಿಗೆ ಮೊದಲೇ ಶ್ರೀಮಂತಿಕೆ, ದೊಡ್ಡ ಕಾರು, ದೊಡ್ಡ ಮನೆ ಅಂದರೆ ಒಂಥರ ಆಸೆ ಅಲ್ವಾ. ಅಯ್ಯೋ ನೋಡಮ್ಮ, ಯಾವುದೋ ದೊಡ್ಡ ಮನೆ ಕಾರ್ ನಮ್ಮನೆ ಮುಂದೆ ಬಂದಿದೆ, ಏನಕ್ಕಿರ್ಬೋದಮ್ಮ, ಬಾ ಅಮ್ಮ ಹೋಗಿ ಮಾತಾಡೋಣ ಅಂತ ಸರಳ ಮತ್ತು ಪುಟ್ಟಕ್ಕ ಬರ್ತಾರೆ. ಈ ಕಡೆ ಲೋಹಿತ ಬಂದು, ಆಂಟಿ ಈ ಕಾರ್ ನಿಮ್ದಾ ಆಂಟಿ, ತುಂಬ ಚೆನ್ನಾಗಿದೆ ಅಂದಾಗ ಹೌದು ಅಂತ ಸಾರಿಕಾ ಹೇಳ್ತಾಳೆ. ಹಾಗೆ ಅವಳ ಪರ್ಸಲ್ಲಿ ಇದ್ದಿದ್ದ ಚಾಕ್ಲೇಟ್ನ ಲೋಹಿತನಿಗೆ ಕೊಡ್ತಾಳೆ. ಆ ಲೋಹಿತಂಗೆ ಸಿಕ್ಕಿದ್ದೆ ಚಾನ್ಸು ಅಂತ ತಗೊಂಡು ಬಿಡ್ತಾಳೆ. ಸರಳ ಬಂದವಳು, ಯಾಕೆ ಇಸ್ಕೊಂಡೆ, ಅವಳು ಹಾಗೆ ಮೇಡಮ್ ಒಂದು ಸ್ವಲ್ಪ ತರಲೆ, ನೀವೇನು ಇಲ್ಲಿ ಬಂದಿದ್ದೀರಾ, ಏನು ಮೇಡಮ್ ಅಂತ ಕೇಳಿದಾಗ ಅವ್ರು ಇದ್ದಾರಾ ಅಂತ ಕೇಳ್ತಾಳೆ. ಅಂದರೆ ಅವಳು ಹುಡ್ಕೊಂಬಂದಿದ್ದು ಬಾಲನ, ಆದರೆ ಇಲ್ಲಿ ಸರಳ ಸತ್ಯನ ಹುಡ್ಕೊಂಡು ಬಂದಿದ್ದು ಅಂತ ಅಂದ್ಕೊಳ್ತಾಳೆ. ಯಾರನ್ನ ಅಂದಾಗ ಪುಟ್ಟಕ್ಕ ಇದ್ದವರು, ಇನ್ಯಾರನ್ನ ಹುಡ್ಕೊಂಬರ್ತಾರೆ, ನಿಮ್ಮ ಮನೆಯವ್ರನ್ನೇ ಇರ್ಬೋದು. ನಮ್ಮ ಮನೆಯವ್ರನ್ನ ಯಾಕಮ್ಮ ಅಂದಾಗ, ಇನ್ನೇನಕ್ಕೆ, ಅವರು ಟೈಲರ್ ಅಲ್ವಾ ನಿಮ್ಮ ಮನೆಯವರು, ಅಳಿಯಂದ್ರು ಟೈಲರ್ ಅಲ್ಲ, ಹಾಗಾಗಿ ಏನೋ ಬ್ಲೌಸ್ ಹೊಲ್ಸೋಕ್ಕೆ ಬಂದಿರ್ಬೋದು. ಹೌದಾ ಮೇಡಮ್, ನನ್ನ ಗಂಡ ಚೆನ್ನಾಗಿ ಬ್ಲೌಸ್ ಹೊಲಿತಾರೆ ಮೇಡಮ್, ಇಲ್ಲಿರೋ ಊರಲ್ಲೆಲ್ಲ ನನ್ನ ಗಂಡನೇ ಚೆನ್ನಾಗಿ ಬ್ಲೌಸ್ ಹೊಲಿಯೋದು ಅಂತ ಹೇಳ್ತಿರ್ತಾಳೆ. ಆದರೆ ಸಾರಿಕಾ ಬಂದಿರೋದು ಬಾಲನ ಹುಡ್ಕೊಂಡು, ಅಂದರೆ ಕಾವೇರಿನ ಹುಡ್ಕೊಂಡು ಬಂದಿರ್ತಾಳೆ. ಆವಾಗ ಇಲ್ಲ ಇಲ್ಲ ನೀವು ಏನೋ ಅಂದರೆ ಸಾರಿಕಂಗೆ ಗೊತ್ತಾಗುತ್ತೆ ಇವರೆಲ್ಲೋ ಮಿಸ್ ಮಾಡ್ತಿದ್ದಾರೆ, ನಾನು ಹುಡ್ಕೊಂಬಂದಿದ್ದು ಕಾವೇರಿನ, ಆದರೆ ಇವ್ರು ತಪ್ಪು ತಿಳ್ಕೊಂಡಿದ್ದಾರೆ ಅಂದ್ಕೊಂಡು ಇಲ್ಲೇನೋ ಮಿಸ್ ಮ್ಯಾಚ್ ಆಗ್ತಿದೆ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ ಅಂದಾಗ ಸರಳಂಗಂತೂ ಅರ್ಜೆಂಟು. ಅವಳು ಏನು ಹೇಳ್ತಾಳೆ ಕೇಳೋ ಅಷ್ಟು ಪುರ್ಸೋತಿಲ್ಲ. ಇಲ್ಲ ಇಲ್ಲ ಮೇಡಮ್, ಅವರೇನು ಇನ್ಮೇಲೆ ಬಂದುಬಿಡ್ತಾರೆ, ಕೆಲಸ ಅಂತ ಅಂಗಡಿಗೆ ಹೋಗಿದ್ದಾರೆ, ಇನ್ನೇನು ಬರೋ ಟೈಮ್ ಆಯಿತು, ನೀವು ಇಲ್ಲೇ ಯಾಕೆ ನಿಂತಿದ್ದೀರಾ, ಬನ್ನಿ ಒಳಗೆ ಹೋಗೋಣ ಅಂತ ಹೇಳ್ತಾರೆ. ಆವಾಗ ಪೊಲೀಸರಿದ್ದರು, ಯಾರು ನೀವು, ಇಷ್ಟೊತ್ತಿಗೆ ಯಾಕ್ರಿ ಬರ್ತೀರಾ ಅಂದಾಗ ಸರಳ ಇದ್ದವಳು, ಅಯ್ಯೋ ನಮ್ಮನೆಗೆ ಯಾರೂ ಬರಲೇಬಾರ್ದಾ, ಅವರು ನಮ್ಮನೆಗೆ ಬಂದಿರೋದು, ಬನ್ನಿ ಮೇಡಮ್ ನೀವು ಒಳಗೆ ಹೋಗೋಣ ಅಂತ ಈ ಕಡೆ ಸರಳ ಬಂದು ಒಳಗೆ ಕರ್ಕೊಂಡು ಬರ್ತಾಳೆ. ಈ ಕಡೆ ಸಾರಿಕಾ ಇದ್ದವಳು ಮನೆಯನ್ನೆಲ್ಲ ನೋಡ್ತಾ ಇರ್ತಾಳೆ. ಸರಳ, ಮೇಡಮ್ ಬಡವ್ರ ಮನೆ ಮೇಡಮ್, ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುಡಿಯೋಕ್ಕೆ ಜ್ಯೂಸು ಕಾಫಿ ಏನಾದ್ರು ತರಲ ಅಂದಾಗ ಬೇಡ ಬೇಡ ಏನು ಬೇಡ ಅಂದಾಗ ಪಾಪ ರಾಣಿ ಕರೆದು, ರಾಣಿ ಮನೆಗೆ ಗೆಸ್ಟ್ ಬಂದಿದ್ದಾರೆ ಕಣೆ, ಹೋಗು ಕಾಫಿ ಮಾಡ್ಕೊಂಬ ಅಂತ ಹೇಳ್ತಾಳೆ. ಆವಾಗ ಸಾರಿಕಂಗೆ ಪಾಪ ಅನಿಸ್ಬಿಡುತ್ತೆ, ಮಕ್ಳ ಹತ್ರ ತರಿಸ್ತೀರಾ, ಅವಳು ಮಾಡ್ತಾಳಾ ಅಂತ ಕೇಳ್ತಾಳೆ. ಹ್ಞೂ ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾಳೆ. ಈ ಕಡೆ ಒಂದು ಕಡೆ ಭರತ್ಗೆ ಸತ್ಯನ ಹತ್ರ ಕೇಳ್ತಿರ್ತಾನೆ, ಕಾವೇರಿ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಏನು ಅಂತ ಕೇಳಿದಾಗ, ಇಲ್ಲ ಸರ್ ಏನೂ ಗೊತ್ತಾಗಿಲ್ಲ, ಅದೇ ಯೋಚನೆ ಮಾಡ್ತಾ ಇದ್ದೆ ಅಂತ. ಸರಿ ಆಯಿತು, ಇನ್ನೇನು ಎಲ್ಲ ವಿಚಾರ ಗೊತ್ತಾಗೇ ಆಗುತ್ತೆ, ಇಲ್ಲೇ ಹೋಗ್ತಿದ್ನಲ್ಲ ಹಾಗೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ, ಸರಿ ನಾನಿನ್ನು ಹೊರಡ್ತೀನಿ ಅಂತ ಈ ಕಡೆ ಭರತ ಹೊರಡೋಕ್ಕೆ ರೆಡಿಯಾಗಿರ್ತಾನೆ. ಇಲ್ಲಿ ಒಂದು ಕಡೆ ಕಾವೇರಿ ಆವಾಗ ಸರಿಯಾಗಿ ಅಣ್ಣನ ಜೊತೆ ಮಾತಾಡೋಕ್ಕಾಗಲಿಲ್ಲ, ಈಗಾರು ಮಾತಾಡೋಣ ಹತ್ರ ಗೂಗ್ಲಿ ಹತ್ರ ಹೇಳ್ತಾನೆ, ನಾನು ಅಣ್ಣನ ಹತ್ರ ಮಾತಾಡಬೇಕು. ಆವಾಗ ಅಣ್ಣನ ಹತ್ರ ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ, ಫೋನ್ ಕೊಡ್ತೀರಾ ಅಂತ ಕೇಳ್ತಾರೆ. ಆದ್ರೂ ಗೂಗ್ಲಿ ಬಾಲ ಅಣ್ಣ ಬಾ ಅಂತ ಹೇಳಿ ಸರಿ ಆಯಿತು ಅಂತ ಫೋನ್ನ ಕೊಡ್ತಾಳೆ. ಈ ಕಡೆ ಕಾವೇರಿ ಸತ್ಯನಿಗೆ ಫೋನ್ ಮಾಡ್ತೀನಿ, ಅಣ್ಣ ಅಣ್ಣ ನಾನಣ್ಣ ಕಾವೇರಿ ಅಂದಾಗ ಇನ್ನೇನು ಪೊಲೀಸ್ ಹೋಗೇ ಇರಲ್ಲ, ಅವ್ರು ಹೋಗಿ ಅಲ್ಲೇ ನಿಂತ್ಕೊಂಡಿರ್ತೀವಿ, ಕಾವೇರಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸಿ ಸೀನಾ ಇದ್ದರು ಪೊಲೀಸ್ ಅಲ್ಲೇ ಇದ್ದಾರೆ ಅಂತ ಸನ್ನೆ ಮಾಡಿ ಹೇಳ್ತಾನೆ. ಭರತ್ ಅಲ್ಲೇ ನಿಂತ್ಕೊಂಡಿರ್ತಾನೆ. ಆದರೆ ಸತ್ಯನು ಏನು ಮಾತಾಡಲ್ಲ, ಕಾವೇರಿ ಅಂತ ಅಷ್ಟೇ ಹೇಳಿರ್ತಾನೆ. ವಾಪಸ್ ಬಂದು ಭರತ, ಏನು ಕಾವೇರಿ ಅಂತ ಮಾತಾಡ್ತಿದ್ದೀರಲ್ಲ, ಏನು ಕಾವೇರಿ ಫೋನ್ ಮಾಡಿದ್ಲಾ ಅಂತ ಕೇಳೋತ್ತಿಗೆ ಈ ಕಡೆ ಕಾವೇರಿಗೂ ಪೊಲೀಸ್ ಇದ್ದಾರೆ ಅಂತ ಗೊತ್ತಾಗಿ ಗಾಬರಿ ಆಗ್ತಾ ಇರುತ್ತೆ. ಈ ಕಡೆ ಸೀನು ಹೇಳ್ತಾನೆ, ಏನು ಸತ್ಯ ಯಾವಾಗಲೂ ನೋಡಿದರೆ ಕಾವೇರಿ ಕಾವೇರಿ ಅಂತಲೇ ಇರ್ತೀಯ ಸರ್, ಏನಿಲ್ಲ ಸರ್, ಕಾವೇರಿ ಕಾಣ್ದಂಗೆ ಅಂದರೆ ಅವಳು ಕಾಣಿಸ್ತಿಲ್ದಂಗಿಂದ ಇವನು ಯಾರನ್ನು ನೋಡಿದ್ರೂ ಕಾವೇರಿ ಕಾವೇರಿ ಅಂತಲೇ ಹೇಳ್ತಾಳೆ, ನೋಡಿದರೆ ಅದಕ್ಕೆ ಫೋನ್ ಮಾಡಿರೋದು, ಇನ್ನೂ ಇಷ್ಟೊತ್ತಾದ್ರೂ ಬಂದಿಲ್ಲಲ್ಲ ಮನೆಗೆ, ಹಾಗಾಗಿ ಕೇಳಕ್ಕೆ ಮಾಡಿದ್ದಾರೆ, ಇವನು ನೋಡಿದರೆ ಬರೀ ಕಾವೇರಿ ಕಾವೇರಿ ಅಂತಿರ್ತಾನೆ ಅಂತ ಸೀನು ಅಲ್ಲೇ ಮ್ಯಾನೇಜ್ ಮಾಡ್ತಾನೆ. ಹೌದಾ ಸರಿ, ಹಾಗಾದರೆ ನಿಮ್ಮನೆಯವ್ರು ಅಂದರೆ ಮಾತಾಡಿ ಲೌಡ್ ಸ್ಪೀಕರ್ ಇಡಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಕಾವೇರಿಗೂ ಗಾಬರಿಯಾಗಿ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಸರ್ ಕಟ್ಟಾಯಿತು ಸರ್ ಅಂತ ಹೇಳಿಬಿಡ್ತಾರೆ. ಹೌದಾ ಸರಿ ಆಯಿತು ಬಿಡಿ, ಟೈಮ್ ಆಯಿತು ಬೇರೆ, ಇನ್ನು ನೀವು ಮನೆಗೆ ಹೋಗಿ, ನಾನು ಇನ್ನೂ ಹೊರಡ್ತೀನಿ ಅಂತ ಭರತಿಗೆ ಡೌಟ್ ಇರುತ್ತೆ. ಸೀದಾ ಪೊಲೀಸ್ ಭರತ್ ಅಲ್ಲಿಂದ ಹೊರಡ್ತಾನೆ. ಸರಿ ಕಾವೇರಿ ಏನಿಗೆ ಫೋನ್ ಮಾಡಿರ್ಬೋದು ನೋಡೋಣ ಅಂದ್ಕೊಂಡು ಈ ಕಡೆ ಫೋನ್ ಮಾಡ್ತಾಳೆ.
ಸತ್ಯ ಕಾವೇರಿಗೆ ಫೋನ್ ಮಾಡೋಕ್ಕೆ ಅಂತ ಮತ್ತೆ ಹೊರಡ್ತಾನೆ. ಆದರೆ ಸೀನು ಇದ್ದವನು ಬೇಡ, ಪೊಲೀಸರು ಮತ್ತೆ ಬಂದರೆ ತೊಂದರೆ ಆಗುತ್ತೆ, ಮೊದಲೇ ಅವರಿಗೆ ನಮ್ಮ ಮೇಲೆ ತುಂಬ ಅನುಮಾನ ಇದೆ, ಬೇಡ ಅಂತ ಹೇಳ್ತಾರೆ. ಈ ಕಡೆ ಕಾವೇರಿ ಬಂದು ರಾಣಿ ಬಂದು ಸಾರಿಕಂಗೆ ಕಾಫಿ ತಗೊಳ್ಳಿ ಮೇಡಮ್ ಅಂತ ಹೇಳ್ತಾರೆ. ಆದರೆ ಸಾರಿಕಂಗೆ ಈ ಕಡೆ ರಾಣಿ ನೋಡಿದರೆ ಏನೋ ಒಂಥರ ಅನಿಸ್ತಿರುತ್ತೆ. ಇವಳು ಯಾರು ಅಂತ ಕೇಳ್ತಾರೆ. ಆವಾಗ ಸರಳ ಇದ್ದವಳು ಬೇಕು ಅಂತಲೇ ಲೋಹಿತ ನನ್ನ ಮಗಳು, ಇನ್ನೊಬ್ಬ ನನಗೆ ಮಗ ಇದ್ದಾನೆ, ಅವನು ಊಟ ಮಾಡಿ ಮಲಗಿದ್ದಾನೆ, ಇವರಿಬ್ಬರು ಚೆನ್ನಾಗಿ ಓಡ್ತಾರೆ, ಆದರೆ ಇವಳು ಬಂದಮೇಲೆ ಸ್ವಲ್ಪ ತರಲೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಇವಳು ಯಾರು ಅಂತ ಕೇಳ್ತಾರೆ ಸಾರಿಕಾ. ಇವಳು ನಮ್ಮ ಮನೆಯವ್ರದ್ದು ತಂಗಿ ಮಗಳು ಅಂತ ಕರ್ಕೊಂಬಂದಿದ್ದಾರೆ ಅಂತ ಒಂಥರ ವ್ಯಂಗ್ಯವಾಗಿ ಹೇಳ್ತಾಳೆ. ಹೌದಾ ಅಂದ್ಕೊಂಡು ಸರಿ ಕಾಫಿ ಕೊಡೋಕ್ಕೆ ಹೋಗ್ತಾಳೆ. ಕಾಫಿ ಚಲ್ಲೇ ಬಿಡುತ್ತೆ. ಆವಾಗ ಏನೇ ನಿಂಗೆ ಒಂದು ಕಾಫಿ ಕೊಡುವಾಗ ಕೊಡೋಕ್ಕಾಗಲ್ವ ಅಂದಾಗ ಸಾರಿಕಾ ಇದ್ದವಳು ಬಿಡಿ ಪರವಾಗಿಲ್ಲ, ಪಾಪ ಬೇಕು ಅಂತ ಮಾಡಿದಲ್ಲಲ್ಲ, ಮಿಸ್ ಆಗಿ ಚೆಲ್ಲಿದ್ದು ಅಂತ ಹೇಳ್ತಾರೆ. ಆವಾಗ ಪಾಪ ರಾಣಿ ಇದ್ದವಳು ಸರಿ ನಾನೇ ಒರೆಸ್ತೀನಿ ಅತ್ತೆ ಅಂತ ಕೇಳ್ತಾಳೆ. ಬೇಡ ಮತ್ತೆ ಅದು ಮಾಡೋಕ್ಕೋಗಿ ಇನ್ನೇನೋ ಮಾಡ್ತೀಯ ಅಂತ ಹೇಳ್ತಾಳೆ. ಈ ಕಡೆ ಸಾರಿಕಾ ಕೇಳ್ತಾಳೆ, ಇವಳು ಮನೆ ಕೆಲಸ ಎಲ್ಲ ಮಾಡ್ತಾಳಾ ಅಂತ. ಅಯ್ಯೋ ಮಾಡ್ತಾಳೆ, ಆದರೆ ಅವಳು ಮಾಡಿದರೆ ಮತ್ತೊಂದು ಸಲ ನಾನೇ ಮಾಡಬೇಕು ಅಂತ ಒಂಥರ ವ್ಯಂಗ್ಯವಾಗಿ ಹೇಳ್ತಾಳೆ. ನೀನು ಕಾವೇರಿ ಮಗಳಾ ಅಂತ ಕೇಳ್ಬಿಡ್ತಾಳೆ. ಆವಾಗ ಸಾರಿಕನ್ ನೋಡಿ ಸರಳಂಗೆ ಆಶ್ಚರ್ಯ ಆಗುತ್ತೆ. ನಿಮಗೆ ಕಾವೇರಿ ಗೊತ್ತಾ ಅಂದಾಗ, ಹೌದು ನಾನು ಕಾವೇರಿನೇ ನೋಡ್ಕೊಂಡು ಬಂದೆ, ನಾನು ಕಾವೇರಿ ಫ್ರೆಂಡು, ಕಾಲೇಜ್ ಮೇಟು, ಅವಳು ಪೆರಲ್ ಮೇಲೆ ಬಂದಳು ಅಂತ ಗೊತ್ತಾಯಿತು, ಹಾಗಾಗಿ ಅವಳು ಕಾಣಿಸ್ತಿಲ್ಲ ಅನ್ನೋದು ಗೊತ್ತಾಗಿದೆ, ಹಾಗಾಗಿ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಹೌದಾ, ನಾನು ನಮ್ಮ ಮನೆಯವ್ರಿಗೋಸ್ಕರ ಬಂದಿದ್ದು ಅಂತ ಹೇಳ್ತಾಳೆ ಸರಳ. ಇಲ್ಲ ನಾನು ಮಾತಾಡೋಕ್ಕೆ ನೀವು ಬಿಡಲೇ ಇಲ್ಲ, ಹಾಗಾಗಿ ಕನ್ಫ್ಯೂಸ್ ಆಗಿದೆ, ನಾನು ಕಾವೇರಿನೇ ನೋಡೋಕ್ಕೆ ಅಂತ ಬಂದೆ ಅಂತ ಹೇಳ್ತಾಳೆ. ಆದರೆ ರಾಣಿ ಮಾತ್ರ ಇಲ್ಲ, ನೀವು ನಮ್ಮಮ್ಮನ ಫ್ರೆಂಡ್ ಅಲ್ಲ, ನೀವು ನನ್ನ ಫ್ರೆಂಡಿನ ಫ್ರೆಂಡು ಅಂತ ಹೇಳ್ತಾರೆ. ಫ್ರೆಂಡಿನ ಫ್ರೆಂಡಾ ಹಂಗಂದ್ರೆ ಅಂದರೆ ಪಾಪ ಬಾಲನ ಬಗ್ಗೆ ಈ ಕಡೆ ಏನೂ ಗೊತ್ತಿಲ್ಲ, ಬಾಲ ತನ್ನಪ್ಪ ಅನ್ನೋದು ರಾಣಿಗೆ ಗೊತ್ತಿಲ್ಲ ಅಂತ ಈ ಕಡೆ ಸಾರಿಕಂಗೂ ಗೊತ್ತಾಗುತ್ತೆ. ಈ ಕಡೆ ಬಾಲನು ಮನೆ ಹತ್ರ ಬರ್ತಾರೆ. ಇದೇನು ಸಾರಿಕನ್ ಕಾರ್ ಇದ್ದಂಗೆ ಉಂಟಲ್ಲ, ಸಾರಿಕಾ ಏನಾದ್ರು ಬಂದಿದ್ದಾಳಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.